ಬೀದರ್ ಜನತೆಗೆ ಡೆನ್ ನೆಟ್ವರ್ಕ್ನಿಂದ ಧಮಾಕ ಆಫರ್. ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ತಮಗೆ ನೀಡಲಾಗ್ತಾ ಇದೆ. ಜೊತೆಗೆ ಜೂನ್ 30 ಕೊನೆಯ ದಿನಾಂಕ ಆಗಿರೋದ್ರಿಂದ 1 ತಿಂಗಳ ಉಚಿತವಾಗಿ ರಿಚಾರ್ಜ್ ಕೂಡ ಮಾಡಲಾಗುತ್ತೆ. 300 ರೂಪಾಯಿಯ 1 ತಿಂಗಳ ರಿಚಾರ್ಜ್ ಅನ್ನ ಡೆನ್ ನೆಟ್ವರ್ಕ್ ನಲ್ಲಿ ತಮಗೆ ಮಾಡಲಾಗುತ್ತೆ. ನೀವು ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ 1 ತಿಂಗಳ 300 ರೂಪಾಯಿಯ ರಿಚಾರ್ಜ್ ಫ್ರೀ ಆಗಿ ಮಾಡಲಾಗುತ್ತೆ. ಹಿಂದೆ ಸಂಪರ್ಕಿಸಿ. ಜೂನ್ 30 ಕೊನೆಯ ದಿನಾಂಕ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ಈ ಮೇಲೆ ಸೂಚಿಸಿರುವಂತಹ ಆಯಾ ಒಂದು ಏರಿಯಾ ಒಂದು ಓಣಿಗಳ ಆಪರೇಟರ್ಗಳ ನಂಬರ್ಗಳನ್ನ ತಮಗೆ ನೀಡಲಾಗಿದೆ. ಡೆನ್ ಸೆಟ್ ಟಾಪ್ ಬಾಕ್ಸ್ ಡೆನ್ ನೆಟ್ವರ್ಕ್ ನಲ್ಲಿ ಇದೀಗ ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿ 1 ತಿಂಗಳ 300 ರೂಪಾಯಿಯ ರೀಚಾರ್ಜ್ ಅನ್ನ ಫ್ರೀ ಆಗಿ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಧಮಾಕ ಆಫರ್. ಡೆನ್ ನೆಟ್ವರ್ಕ್ ನಿಂದ ಧಮಾಕ ಆಫರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ರಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಇಂದಿರಾ ಗಾಂಧಿ ಅವರು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮತ್ತು ಅಲಹಾಬಾದ್ ಕೋರ್ಟ್ ತೀರ್ಪು ರದ್ದುಗೊಳಿಸಲು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಆಪತ್ತು ತಂದಿದ್ದೇ ಕಾಂಗ್ರೆಸ್ ಸರ್ಕಾರ. ನಗರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ. ಬುಧವಾರ ನಗರಸಭೆ ಪೌರಾಯುಕ್ತರಿಗೆ ಶಾಕ್ ನೀಡಿದ ಲೋಕಾಯುಕ್ತ ಪೊಲೀಸರು. ನಗರಸಭೆ ಕಮಿಷನರ್ ಶಿವರಾಜ್ ರಾಠೋಡ್ ಹಾಗೂ ಅವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿ ಕಡತಗಳ ಪರಿಶೀಲನೆ. ಸಾರ್ವಜನಿಕರ ದೂರು ಹಿನ್ನೆಲೆಯಲ್ಲಿ ಲೋಕ ಡಿಎಸ್ಪಿ ಹನುಮಂತರಾವ್ ನೇತೃತ್ವದಲ್ಲಿ ದಾಳಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂಗನವಾಡಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಎಲ್ಕೆಜಿ ಯುಕೆಜಿ ಶಾಲೆಯಿಂದ ಅಂಗನವಾಡಿ ಮುಚ್ಚುವ ಸ್ಥಿತಿಗೆ ತಲುಪಿದೆ ಎಂದು ಆಕ್ರೋಶ ಹೊರಹಾಕಿದ ಮಹಿಳೆಯರು. ಸರ್ವೆ ಕಾರ್ಯಕ್ಕಾಗಿ OTP ಜನರು ಹೇಳ್ತಾ ಇಲ್ಲ ಎಂದು ಅಸಮಾಧಾನ. ದಿನ ಬೆಳಗಾದ್ರೆ ಹಗರಣಗಳ ಸುದ್ದಿ ಕೇಳ್ತಾ ಇದ್ದೇವೆ. ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ. ರಾಜ್ಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ MLC MG ಮೂಳೆ ಹಾಗೂ ಮಾಜಿ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ. 1975ರ ತುರ್ತು ಪರಿಸ್ಥಿತಿಗೆ 50 ವರ್ಷ ಪೂರೈಸಿದ ಪ್ರಯುಕ್ತ ಕರಾಳ ದಿನದ ಇತಿಹಾಸವನ್ನ ಬ್ಯಾನರ್ ಮೂಲಕ ಪ್ರದರ್ಶನ ಮಾಡಿದ ಬೀದರ್ ಬಿಜೆಪಿ. ಶಿವನಗರ್ ಬರೀದ್ಸಾಯಿ ಗಾರ್ಡನ್ ಹತ್ತಿರ ವಾಕಿಂಗ್ ಸ್ಥಳದಲ್ಲಿ ಬರಹಗಳ ಮೂಲಕ ಪೋಸ್ಟರ್ ಪ್ರದರ್ಶನ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 1975ರ ಜೂನ್ 25ರಂದು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕ್ಯಾಬಿನೆಟ್ನಲ್ಲಿ ಚರ್ಚಿಸದೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದು ಅತ್ಯಂತ ಕರಾಳ ದಿನವಾಗಿತ್ತು. ಅಂದು ಆಪತ್ತು ಬಂದಿದ್ದು ದೇಶಕ್ಕಲ್ಲ, ಬದಲಾಗಿ ಇಂದಿರಾ ಗಾಂಧಿಯವರ ಅಧಿಕಾರಕ್ಕೆ, ತನ್ನ ಸ್ವಾರ್ಥಕ್ಕಾಗಿ ದೇಶಕ್ಕೆ ಹಾಗೂ ಸಂವಿಧಾನಕ್ಕೆ ಆಪತ್ತು ತಂದಿದ್ದು ಕಾಂಗ್ರೆಸ್ಸಿಗರು ಎಂದು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ನಗರದ ಮೈಲೂರು ಕ್ರಾಸ್ ಹತ್ತಿರ ಇರುವಂತಹ ಕಾಜಿ ಫಂಕ್ಷನ್ ಹಾಲ್ನಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ನಡೆದ ತುರ್ತು ಪರಿಸ್ಥಿತಿ ಘೋಷಿಸಿ 50 ವರ್ಷ ಪೂರೈಸಿದ ಹಿನ್ನೆಲೆ ಕರಾಳ ದಿನ ಮತ್ತು ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಗೂ ಪ್ರತಿಭಟನೆ ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಇಂದು ಸಂವಿಧಾನಕ್ಕೆ ಹಾಗೂ ದೇಶಕ್ಕೆ ಯಾವುದೇ ಆಪತ್ತಿಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆಪತ್ತಿದೆ. ಅದಕ್ಕಾಗಿಯೇ ರಾಹುಲ್ ಗಾಂಧಿಯವರು ಒಂದು ತಮ್ಮ ಜೇಬಿನಲ್ಲಿ ಚಿಕ್ಕದಾಗಿರುವಂಥ ಸಂವಿಧಾನದ ಒಂದು ಪ್ರತಿಯನ್ನು ಇಟ್ಟುಕೊಂಡು ಯಾವಾಗಲೂ ಕೂಡ ಓಡಾಡ್ತಾ ಇರ್ತಾರೆ. ಅದು ದೇಶಕ್ಕಾಗಿ ಅಲ್ಲ, ಅವರು ಕೇವಲ ತನ್ನ ಪಕ್ಷಕ್ಕಾಗಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ದೇಶದಲ್ಲಿ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿತ್ತು. ಆದರೆ ಈಗೇಕೆ ಅವರಿಗೆ ಸಂವಿಧಾನದ ಬಗ್ಗೆ ಎಷ್ಟೊಂದು ಪ್ರೀತಿ ಹುಟ್ಟುಕೊಂಡಿದೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಒಬ್ಬ ಕಡು ಭ್ರಷ್ಟ ಮುಖ್ಯಮಂತ್ರಿ. ಮೂಡಾ ಹಗರಣ, ವಾಲ್ಮೀಕಿ ಹಗರಣದಂತೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಹೇಳಿದ್ದು ಸತ್ಯ. ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದರಲ್ಲದೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡಲೇ ರಾಜೀನಾಮೆ ನೀಡಬೇಕು. ನಮ್ಮ ಹತ್ತಿರ ಮತ್ತು ಸಿಎಂ ಹತ್ತಿರ ಹಣ ಇಲ್ಲ ಎಂದು ಹೇಳಿರುವಂತಹ ಗೃಹ ಸಚಿವ G ಪರಮೇಶ್ವರ್ ಅವರು ಸತ್ಯವನ್ನು ಒಪ್ಪಿಕೊಂಡಂತಿದೆ. ಗ್ಯಾರಂಟಿ ಸಲುವಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ದಲಿತರಿಗಾಗಿ ಮೀಸಲಿಟ್ಟ ಅನುದಾನ ದುರ್ಬಳಕೆಯಾಗಿದೆ ಎಂದು
ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡೋವರೆಗೆ ನಮ್ಮ ಹೋರಾಟ ನಿರಂತರ ನಡೆಯಲಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಮೈಲೂರು ಕ್ರಾಸ್ನಿಂದ ಬೊಮ್ಮಗೋಡೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮುಖಾಂತರ ತಾಲೂಕು ಪಂಚಾಯತ್ ವರೆಗೆ ಮಳೆಯನ್ನು ಲೆಕ್ಕಿಸದೆ ಪಾದಯಾತ್ರೆ ಮೂಲಕ ತೆರಳಿ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಇದೇ ವೇಳೆ ಎಂಎಲ್ಸಿ ಮಾರುತರಾವ್ ಮೊಳೆ, ಮಾಜಿ ವಿಧಾನ ಪರಿಷತ್ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಇನ್ನಿತರ ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗಂಡು ಮಕ್ಕಳು ಇಲ್ಲ ಅನ್ಕೊಂಡಿದ್ದೆ ನಾನು. ಬಿ ಆರ್ ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು. ಅವರು ಸತ್ಯ ಮಾತಾಡಿದ್ದೇನೆ, ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅನೇಕ ಭ್ರಷ್ಟರು, ಕಾಂಗ್ರೆಸ್ಸಿನ ಭ್ರಷ್ಟರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ. ಇದು ಮೊದಲನೇದೇನಲ್ಲ ಅವರು. ಆದರೆ ಅದರ ಬಗ್ಗೆ ಅವರು ಗಮನ ಕೊಡಲಿಲ್ಲ. ಯಾಕೆಂತಂದರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರಿದ್ದಾರೆ ಈಗ. ಆ ಕಾರಣದಿಂದ ಅವ್ರಿಗೆ ಹೇಳಿದರೂ ಪ್ರಯೋಜನ ಇಲ್ಲ ಅಂತೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ. ಅದರಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ಎಚ್ ಕೆ ಪಾಟೀಲ್ ಸಹಿತ ಅಕ್ರಮ ಗಣಿಗಾರಿಕೆ ಬಗ್ಗೆ ಇದ್ರ ಬಂದಿದ್ದಾರೆ. ನಂತರ ಈಗ ಬಿ ಆರ್ ಪಾಟೀಲ್ ಅವರು ಜಮೀರ್ ಅಹಮದ್ ಅವರ ಹೆಸರು ಹೇಳಿಲ್ಲ ಅಂತಂದು ವಾದ ಮಾಡ್ತಿದ್ದಾರೆ ಸರ್. ಈಗ ಯಾರು ಅಂದ್ರೆ ಯಾವುದೇ ಹೆಸರು ಹೇಳಿಲ್ಲ, ಆಡಿಯೋದಲ್ಲಿ ಯಾರ ಹೆಸರು ಹೇಳಿಲ್ಲ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಮಂತ್ರಿಗಳು ಅವರಲ್ವಾ? ಅವರೇನಾದರೂ ಅದಕ್ಕೆ ಅವ್ರ ಮಂತ್ರಿ ಅಲ್ಲದೆ ಇದ್ದರೆ ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ. ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನು ಅಪಾದನೆಗೆ ಅವರು ಉತ್ತರ ಕೊಡಬೇಕು, ಅವರೇ ಅದನ್ನು ಒಪ್ಕೊಳ್ಬೇಕು. ರಾಜೀನಾಮೆ ಕೊಡೋ ಅವಶ್ಯಕತೆ ಬರಲ್ಲ, ಜಮೀರ್ ಅಹಮದ್ ಅವ್ರು ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದರೂ ನಾನು ಬದುಕಬೇಕು ಅನ್ನೋದಾದರೆ ಇವರ ಮಂಡತನಕ್ಕೆ ನಾವ್ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ವಿರೋಧ ಪಕ್ಷದವರು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದರೂ ಕೂಡ ವಾಲ್ಮೀಕಿ ಮೊದಲು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು. ಇಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗೋದಿಲ್ಲ. ನೇರವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಿ ಸಹಿ ಮಾಡಿಸಿ ಬೆಳಗ್ಗೆ 7 ಗಂಟೆಗೆ ಕ್ಯಾಬಿನೆಟ್ ಕರೆದು ರಾಟಿಫಿಕೇಶನ್ ಮಾಡ್ತಾರೆ. ಇದು ಕೂಡ ಕಾನೂನು ಬಾಹಿರ. ಅವರ ಕ್ರಮಗಳೆಲ್ಲವೂ ಕೂಡ ಕಾನೂನು ಬಾಹಿರವಾಗಿರುತ್ತೆ. ಆದ್ರೆ ತುರ್ತು ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಯಾರು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಅವರಿಗೆ ರಕ್ಷಣೆಯಾಗಿ ನಿಂತಿರಬಹುದು. ಆದರೆ ಅನೇಕ ಇಲ್ಲಿ ನೆರೆದಿರ್ತಕ್ಕಂಥ ಯುವಕರಿಗೆ ಆ ತುರ್ತು ಪರಿಸ್ಥಿತಿ ಏನು ಅನ್ನೋದರ ಅರಿವು ಇಲ್ಲದೇ ಇರಬಹುದು. ಹಿರಿಯರಿಗೆ ಬೀದರ್ ನಗರಸಭೆಯಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕರು ನೀಡಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ನಗರಸಭೆ ಕಮಿಷನರ್ ಶಿವರಾಜ್ ರಾಠೋಡ್ ಅವರ ಒಂದು ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಕಡತಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಡಿಎಸ್ಪಿ ಹನುಮಂತರಾವ್ ಸೇರಿ 4 ಜನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ದಾಳಿಯನ್ನು ನಡೆಸಿದ್ದಾರೆ. ನಗರಸಭೆ ಕಮಿಷನರ್ ಶಿವರಾಜ್ ರಾಠೋಡ್ ಮನೆಯಲ್ಲಿ ಇರದ ಕಾರಣಕ್ಕಾಗಿ, ಅಂದರೆ ಮನೆಯಲ್ಲಿ ಅವರು ಕಚೇರಿಯಲ್ಲಿ ಇರದ ಕಾರಣಕ್ಕಾಗಿ ಮನೆ ಮುಂದೆ ಕಾಯ್ತಾ ಇರುವಂತಹ ಒಂದು ಲೋಕ ಅಧಿಕಾರಿಗಳು ಕೊನೆಗೆ ಕಚೇರಿಗೆ ಅಂದರೆ ನಗರಸಭೆಗೆ ತೆರಳಿ ಕಡತಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಮಿಷನರ್ ಅವರು ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ, ಸಾರ್ವಜನಿಕರ ದೂರಿಗೆ ಒಂದು ಸ್ಪಂದಿಸ್ತಾ ಇಲ್ಲ, ಭೇಟಿಯಾಗಲು ಬಂದರೆ ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ದೂರು ಸಾರ್ವಜನಿಕರು ನೀಡಿರುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಆ ಒಂದು ಅವರ ಒಂದು ಕಚೇರಿ ಹಾಗೂ ಮನೆಯ ಮೇಲೆ ಒಂದು ದಾಳಿಯನ್ನು ನಡೆಸಿ ಕಡತಗಳ ಪರಿಶೀಲನೆಯನ್ನು ನಡೆಸಿರುವಂಥದ್ದು ಇಲ್ಲಿ ನಾವು ನೋಡಬಹುದಾಗಿದೆ.
ವಿವಿಧ ಸರ್ವೆ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ಕಾರ ನಮಗೆ ಸೂಚನೆ ನೀಡಿದೆ. ಆದರೆ ಸಾರ್ವಜನಿಕರ ಮೊಬೈಲ್ಗೆ OTP ಹೋದಾಗ ಅವರು ನಮಗೆ ಸರಿಯಾಗಿ ಹೇಳ್ತಾ ಇಲ್ಲ. OTP ಕೇಳಲಿಕ್ಕೆ ಹೋದರೆ ನಮ್ಮನ್ನು ಹೊಡಿಲಿಕ್ಕೆ ಬರ್ತಾರೆ ಎನ್ನುವಂಥ ನೋವನ್ನು ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಅಂದರೆ ಭಾರತಿ ಎನ್ನುವಂತಹ ಕಾರ್ಯಕರ್ತೆಯರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಅಲ್ಲದೆ ಸರ್ಕಾರವೇ ಪ್ರಾಥಮಿಕ ಶಾಲೆಯಲ್ಲಿ LKG ಮತ್ತು UKG ತರಗತಿಯನ್ನು ಆರಂಭ ಮಾಡಿರುವಾಗ ಇದರಿಂದ ಅಂಗನವಾಡಿಯಲ್ಲಿರುವಂಥ ಎಲ್ಲ ಮಕ್ಕಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂಗನವಾಡಿ ಮುಚ್ಚುವಂಥ ಹಂತಕ್ಕೆ ತಲುಪಲಿದೆ. ಆಗ ನಾವೇನು ಮಾಡೋಣ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಪ್ರತಿಭಟನೆ ಕುಳಿತ ಅಂಗನವಾಡಿ ಕಾರ್ಯಕರ್ತೆಯರು ಜಯಘೋಷಗಳನ್ನು ಕೂಗಿದ್ರು. ಇದೇ ವೇಳೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿರುವಂತಹ ನೂರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮದು ಕಪ್ಲಾಪುರಿ ಅಂತ ಅಣದೂರು ಸರ್ಕಲ್ದಿಂದ ಬಂದೇನು ಭಾರತಿ ನನ್ನ ಹೆಸರು. ನಮ್ಮದು ಈಗ ನಮಗಿದು ಏನು FRS ಮಾಡಕ್ಕೆ ಕೊಟ್ಟಾರಲ್ಲ ಭಾಳ ತಕ್ಲೀಫ್ ಆಗ್ಲತ್ತದ ರೀ. ಅದು ಯಾಕಂತಂದ್ರೆ ಈಗ ನಾವು ಮನೆ ಹೋಗ್ತಾ ಇದ್ದೆವು, ನಾವು ಮಾಡೋಣ ಡ್ಯೂಟಿ ಮಾಡಿ ನೋಡೋಣ ನಾವು ಮಾಡತ್ರ ಏನಾಗ್ಲತ್ತದ OTP ಎಂಬುದು ಹೇಳೋದ್ರಾಗ ಜನ ಬೇಸರಿಸ್ಲತ್ತಾರ. ಕೆಲವರು ಗಂಡದರ ಬಲ್ ಮೊಬೈಲ್ ಇರ್ಲತ್ತದ ಹೇಳ್ತಾ ಇಲ್ಲ. ಕೆಲವರು ನಮ್ಮದು OTPಲಿಂದ ಅಮೌಂಟ್ ಹೋಗ್ಯಾವ ಅಂತೇಳಿ ಹೊಡಿಲಕ್ಕೆ ಬಂದಾರೆ. ಏನು ಮಾಡಬೇಕು ಹೇಳ್ರಿ, ಇವಾಗ ನಾವೇನು ಮಾಡಬೇಕು? ಸರ್ಕಾರ ಈ ಥರ ಕೊಟ್ರೆ ದಿನ OTP ಮತ್ತು ನಮ್ಮ ಸೂಪರ್ವೈಸರ್ ಮೇಡಮ್ ಏನಂತಾರೆ, ಇವಾಗ ಹೊಂಟದ್ ನೋಡ್ರಿ ನೀವು ಸರ್ವರ್ ಹೊಂಟದ್ ಹೋಗ್ರಿ ಅಂತ 7 ಗಂಟೆಗೆ ಫೋನ್ ಮಾಡ್ಯಾರ. ಏನು ಮಾಡ್ಬೇಕು ಹೇಳ್ರಿ? ಏನು ಮಕ್ಳು ಗಂಡ್ರಿಗೆ ನಾವು ಅಡುಗೆ ಮಾಡ್ಬೇಕಾ, ನಾವು ಮನೆಯನ್ನು ನೋಡ್ಬೇಕಾ, ಜವಾಬ್ದಾರಿ ಏನು ಇದೇ ಮಾಡ್ಬೇಕಾ? ರಮೇಶ ನಮ್ಗೆ 24 hours ಇದೇ ಕೊಡ್ತಾರೆ. ನಾವು ಶಾಲಾ ಪೂರ್ವ ಶಿಕ್ಷಣ ಆಗ್ಲತ್ತಿಲ್ಲ ಇದ್ರಲಿಂದು. ಇದು ನಾವು ಮನೆ ದಿನ ಹೋಗಿ ಮಾಡೋದ್ರಾಗ ಫೋಟೋ ಕ್ಯಾಪ್ಚರ್ ಒಂದು ಸಲ ತೊಗೊಂಬಲ್ಲ, FRS ಸರಿಯಾಗಿ ಕರೆಕ್ಟಾಗಿ ಬರಲ್ಲ, ಮತ್ತು ನೆಟ್ವರ್ಕ್ ಎಳೆಯಲ್ಲ, ಮತ್ತು ನಾವು ಇದು ಮಾಡೋದ್ರಲಿಂದ ಪೂರ ಹಾಳಾಗ್ಲತ್ತದ. ಅಂಗನವಾಡಿ ಕೇಂದ್ರದ ನಾವು ಕೂಡ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಮತ್ತು ಅಧಿಕಾರಿಗೆ ತಿಳಿ ಸರ್ ಅದ್ರಾಗ ಏನು ಕ್ವಾಲಿಟಿ ಇಲ್ಲತ್ತೀರಿ. ಮಕ್ಕಳು ಉಲ್ಟಾ ಅವ್ರು ಕೊಡಲ್ಲತ್ತಾರ ರೀ, ನಿಮ್ದು ಏನದ ನೀವು ತೊಗೋರಿ ಅಂತೇಳಿ ನಮ್ಗೆ ಫುಡ್ ವಿಷಯಕ್ಕೆ ನಡೆದಾರ. ಅವ್ರು ಬರ್ತಾ ಇಲ್ರಿ, ಒಮ್ಮೊಮ್ಮೆ ಸರಿಯಾಗಿ ಬರ್ತಾ ಇಲ್ಲ. ಕೊಳಪೆ ಮಟ್ಟದವ ಅಂಡಿಗಳು 3 ತಿಂಗಳ 2 ತಿಂಗಳ ಮತ್ತು ಮೇಲಾಗ ಏನು ಮಾಡತ್ತವ ಅವು ನಾವು ಹಾಕಿ ನೋಡಿದೆವು ಅಂದ್ರೆ ಬಾಯ್ಲ್ ಮಾಡಕ್ಕೆ ನೋಡಿದ್ರೆ ಮೇಲ್ಗಡೆ ಹೊಂಟವ ಅಂಡಿಗಳು. ಹಾಲಿನ ಪೌಡರ್ ಒಟ್ಟು ಬಂದಿಲ್ಲ, ಈಗ ಬಂದಿದೆ. ಈಗ 2-3 ತಿಂಗಳಾಯ್ತು ಬಂದಿಲ್ಲ, ಈಗ ಮನ್ ಬಂದಿದ್ದು ಮತ್ತು ಅಡುಗೆ ಕಡಿಮೆ ಅದ ರೀ. 4 ಕಿಲೋ 5 ಕಿಲೋ ಈ ಥರ ಹೊಂಟದ ನೋಡ್ರಿ. ಹೆಚ್ಚಿಗೆ ಬೇಕ್ರಿ ನಾವು ಲಿಸ್ಟ್ ಪ್ರಕಾರ, ಬಟ್ ಆ ಪ್ರಕಾರ ಏನೇ ಬರ್ತಾ ಇಲ್ಲ ಸರ್. ದಯವಿಟ್ಟು FRS ಅಂತೂ ಮಾಡೋದು ಬೇಡ ನಮಗೆ. ಇದ್ರಲಿಂದ ಪ್ರೈಮರಿ ಟೀಚರಿಗೆ ಸಣ್ಣ ಸಿಕ್ಕಿ ಏನು ಮಾಡತ್ತಾರ, ಅಂಗನವಾಡಿ ಟೀಚರ್ ನೋಡ್ರಕೋ ಹಾಗೆ ಅಡ್ಡಾಳತ್ತಾರ, ನಂಬಲ್ಲಿ ಎಷ್ಟು ಚಂದದ ಅಂತೇಳಿ ತಂದೆ ತಾಯಿ ಮನವೊಲಿಸಿ ನಮ್ಮ ಅಂಗನವಾಡಿ ಮಗುವಿಗೆ ಕೂಡಿಸ್ಕೊಳತ್ತಾರ. ಇದನ್ನು ಗೌರ್ಮೆಂಟ್ ಖಂಡಿತವಾಗಿ ಕೈ ಬಿಡಬೇಕು. ನನ್ನ ದಿನ ಬೆಳಗಾದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ನಡೀತಾ ಇರುವಂತಹ ಹಗರಣಗಳ ಸುದ್ದಿಯೇ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು MLC ಮಾರುತಿರಾವ್ ಮೂಳೆ ತಿಳಿಸಿದರು. ನಗರದ ತಾಲೂಕು ಪಂಚಾಯತ್ ಎದುರುಗಡೆ ಬಿಜೆಪಿ ವತಿಯಿಂದ ಕಚೇರಿಗೆ ಏನು ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ. ಹಿಂದೆ ಬಿಜೆಪಿ ಮೇಲೆ ಸುಳ್ಳು ಆರೋಪ ಮಾಡಿದ ಕಾಂಗ್ರೆಸ್ ಸರ್ಕಾರ ಸ್ವತಃ ಸಾವಿರಾರು ಹಗರಣಗಳಲ್ಲಿ ಮುಳುಗಿದೆ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದೆ ಎಂದು ಅವರು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಮಾಜಿ ವಿಧಾನ ಪರಿಷತ್ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ ಈ ಸಂದರ್ಭದಲ್ಲಿ ಮಾತನಾಡುತ್ತಾರೆ. ಇಂದು ಪ್ರತಿಭಟನೆಗಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಬೀದರ್ ನಗರಕ್ಕೆ ಆಗಮಿಸಿದ್ದು ಖುಷಿ ತಂದಿದೆ. ಇದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡೋಣ, ಹಗರಣಗಳನ್ನು ಬಯಲಿಗೆಳೆಯೋಣ ಅನ್ನುವಂಥ ಮಾತನ್ನು ಕೂಡ ಮಲ್ಕಾಪುರೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಆಮೇಲೆ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಇವತ್ತು ಈ ಹೋರಾಟದ ವಿಶೇಷತೆ
ರಾಜ್ಯದಲ್ಲಿ ಎರಡನೇ ಬಾರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆದ 5 ವರ್ಷ ಆಡಳಿತದಲ್ಲಿ ಈ ರಾಜ್ಯದಲ್ಲಿ ಕಂಡೇರಿದಂತ ಭ್ರಷ್ಟಾಚಾರವನ್ನು ನೋಡಿದಂತ ಜನ ಅವರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿರೋದನ್ನ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಕೆಲವು ತಪ್ಪು ಆರೋಪಗಳನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮೇಲೆ ಹೋಲಿಸಿ ಜನರ ಮುಂದೆ ಭಾರತೀಯ ಜನತಾ ಪಕ್ಷದ ಸುಳ್ಳು ಆರೋಪಗಳನ್ನು ಸ್ವಾಧೀನ ಮಾಡುವ ಉದ್ದೇಶಿಯಾಗಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಎರಡನೇ ಪರ್ವ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೆಳಗಾವಿನಿಂದ ದಿನ 1ನೇ ತಾರೀಕಿನಿಂದ ಅಂದ್ರೆ ಅವರ ಅಧಿಕಾರ ಬಂದಂತ ಮೊದಲನೇ ದಿನದಿಂದ ಎಷ್ಟು ಭ್ರಷ್ಟಾಚಾರ ಹಗರಣ ನಡೆದಿದೆ ಅಂದ್ರೆ ನಮ್ಮ ವಿರೋಧ ಪಕ್ಷಕ್ಕೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ ಮೇಲೆ ಒಂದು ದಿವಸ ಕೂಡ ಅವರು ಪುರುಸತ್ತಿಲ್ಲದಂತ ಹೋರಾಟಗಳನ್ನ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷ ಕರಾಳ ಜನ ಬಂದಿತ್ತು ಎಮರ್ಜೆನ್ಸಿ ಅದರ ವಿರೋಧ ಆಗಿ ಇವತ್ತು ನಾವು ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 50 ವರ್ಷದ ನಂತರ ಪುನಃ ಅದೇ ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆ. ಡೈಲಿ ಈಗಾಗಲೇ ಮಲ್ಕಾಪುರ ಸಾಹೇಬ್ ಹೇಳಿದ್ರು, ಡೈಲಿ ನೀವು ಯಾವುದೇ ಪೇಪರ್ ನೋಡಿ, ಯಾವುದೇ ನ್ಯೂಸ್ ನೋಡಿ, ರಾಜ್ಯದಲ್ಲಿ ಪೂರ್ತಿ ಭ್ರಷ್ಟಾಚಾರ ಬಿಟ್ಟು ಮತ್ತೆ ಬೇರೆ ಮಾತಿಲ್ಲ. ಈ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಮೇಲೆ ಏನು ಅಪಾದನೆ ಮಾಡ್ತಿತ್ತು ಅದಕ್ಕಿಂತ ಸುಳ್ಳು ಅಪಾದನೆ ಇವತ್ತು ಸತ್ಯವಾಗಿ ಈಗ ಒಂದಿಲ್ಲ ಏನಿಲ್ಲ ಸಾವಿರಾರು ಹಗರಣಗಳು ಬರ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣ ಆಗಲಿ, ಮೂಲ ಹಗರಣ ಆಗಲಿ, ಇದು ವಸತಿ ಹಗರಣ ಆಗಲಿ, ಒಂದಿಲ್ಲ ಎರಡಿಲ್ಲ. ಇವನ್ ಶಾಸಕರಿಗೆ ಅನುದಾನ ತಗೋಬೇಕಾದ್ರೂ ಕಾಟೇರಿ ಹೇಳ್ತಾರೆ ಈ ಪ್ರಕಾರ ಸದ್ಯ ನಾವು ತುರ್ತು ಪರಿಸ್ಥಿತಿ ಅಂತ ವಾತಾವರಣದಲ್ಲಿ ಇದ್ದೀವಿ. ಈ ಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಏನು ಇದು ಲಕ್ಷ್ಯ ಕೊಡ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ. 1975ರ ಜೂನ್ 24ರ ಮಧ್ಯರಾತ್ರಿ ಅಥವಾ ಜೂನ್ 25ರಂದು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಘೋಷಣೆ ಮಾಡಿದ ತುರ್ತು ಪರಿಸ್ಥಿತಿ ಇಂದಿಗೆ 50 ವರ್ಷ ಪೂರೈಸಿರುವ ಪ್ರಯುಕ್ತ ಬೀದರ್ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಬರೀದ್ ಶಾಹಿ ಗಾರ್ಡನ್ ಸಮೀಪದಲ್ಲಿರುವಂತಹ ವಾಕಿಂಗ್ ಸ್ಥಳದಲ್ಲಿ ಬ್ಯಾನರ್ ಪ್ರದರ್ಶನಗಳನ್ನು ಮಾಡಿದೆ. ಅಂದಿನ ಘೋರ ಪರಿಸ್ಥಿತಿಯನ್ನು ಒಂದು ಬರಹಗಳ ಮೂಲಕವಾಗಿ ಪ್ರದರ್ಶನ ಮಾಡಿದೆ. ಸಂವಿಧಾನದ ಕಗ್ಗೊಲೆ, ಪ್ರಜಾಪ್ರಭುತ್ವದ ಮಾನಹರಣ, ಪತ್ರಕರ್ತರು, ಕಲಾವಿದರು, ಸಿನಿಮಾ ರಂಗ, ನ್ಯಾಯಾಂಗ, ಸ್ವಾತಂತ್ರ್ಯವನ್ನು ಅವತ್ತು ಅಂದಿನ ಸಂದರ್ಭದಲ್ಲಿ ಯಾವ ರೀತಿ ಕಸ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಬರಹಗಳ ಮೂಲಕವಾಗಿ ಅವರು ಒಂದು ಬ್ಯಾನರ್ಗಳನ್ನು ಅಂದರೆ ಪೋಸ್ಟರ್ ಪ್ರದರ್ಶನವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವುಗಳನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. 1975ರಲ್ಲಿ ನಡೆದ ಹಲವು ಘಟನೆಗಳನ್ನು ಇಲ್ಲಿ ಬರಹಗಳ ಮೂಲಕವಾಗಿ ಪ್ರದರ್ಶನ ಬಿಜೆಪಿ ಮಾಡಿದೆ. ಸುದ್ದಿ ಸಮಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ಬೀದರ್ನಲ್ಲಿ ಏನು ತುರ್ತು ಪರಿಸ್ಥಿತಿಗೆ 50 ವರ್ಷ ತುಂಬಿರುವಂತಹ ಪ್ರಯುಕ್ತವಾಗಿ ಏನು ಬೀದರ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಗರದಲ್ಲಿ ಏನು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು, ತಾಲೂಕು ಪಂಚಾಯತ್ಗೆ ಒಂದು ಮುತ್ತಿಗೆ ಒಂದು ಪ್ರತಿಭಟನೆಯನ್ನು ಏನು ಹಮ್ಮಿಕೊಳ್ಳಲಾಗಿತ್ತು, ಅದರ ಜೊತೆಗೆ ನೀವು ಬೀದರ್ನ ಒಂದು ಶಿವನಗರದಲ್ಲಿರುವಂತಹ ಒಂದು ವಾಕಿಂಗ್ ಲಾಟ್ನಲ್ಲಿ ಅಂತಂದರೆ ಈ ಒಂದು ವಾಕಿಂಗ್ ಮಾಡುವಂಥ ಒಂದು ಸ್ಥಳದಲ್ಲಿ ಬಿಜೆಪಿ ಏನು ಮಾಡಿದೆ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿದೆ. ಅಂದರೆ ಅವತ್ತು 1975ರಲ್ಲಿ ಯಾವ ರೀತಿಯಾಗಿ ತುರ್ತು ಪರಿಸ್ಥಿತಿ ಇತ್ತು, ಏನೆಲ್ಲ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಅಧಿಕೃತವಾಗಿ ಅವರು ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಇದ್ದೀವಿ ಇಂದಿರಾ ಗಾಂಧಿಯವರು, ಸನ್ಮಾನ್ಯ ಇಂದಿರಾ ಗಾಂಧಿಯವರು ಏನು ಪ್ರಧಾನಮಂತ್ರಿಗಳಾಗಿದ್ದಾಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು. ಅದು ಯಾವ ರೀತಿ ಆಗಿತ್ತು ಅನ್ನುವಂಥದ್ದನ್ನು ಅದರ ಒಂದು ಕುರುಹು ಏನಿತ್ತು ಅಂದರೆ ಇಂದಿರಾ ಗಾಂಧಿಯವರ ಮೇಲೆ ಒಂದು ನ್ಯಾಯಾಲಯ ಚುನಾವಣಾ ವಂಚನೆ ಆರೋಪ ಮಾಡಿತ್ತು. ಅಲಹಾಬಾದ್ ಹೈಕೋರ್ಟ್ ಏನಿದೆ ಅಂದರೆ ಇಂದಿರಾ ಗಾಂಧಿಯವರು ತಪ್ಪಿತಸ್ಥೆ ಅನ್ನುವಂಥ ಒಂದು ಆರ್ಡರ್ ಕೊಟ್ಟಾಗ ಆವಾಗ ಬಿಜೆಪಿಯವರು ಹೇಳುವಂತಹ ಮಾತು ಏನು ಅಂತಂದರೆ ಇಂದಿರಾ ಗಾಂಧಿಯವರು ತಮ್ಮ ಒಂದು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕಾಗಿ ಚುನಾವಣೆಯ ಒಂದು ಸಂದರ್ಭದಲ್ಲಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರು ಅನ್ನುವಂಥದ್ದನ್ನು ಅವರು ಇಲ್ಲಿ ಆರೋಪ ಮಾಡಿ ತಮ್ಮ ಒಂದು ಪೋಸ್ಟರ್ಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇನ್ನಷ್ಟು ವಿಚಾರಗಳು ನೋಡಿ, ಅದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ, ಅದೊಂದು ಕರಾಳ ರಾತ್ರಿ ಆಗಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ, ಅದೊಂದು
ಸಂವಿಧಾನ ವಿರೋಧಿಯಾಗಿತ್ತು, ಅದು ಸಂವಿಧಾನಕ್ಕೆ ಒಂದು ವಂಚನೆ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ದೇಶಕ್ಕೆ ಒಂದು ಮತ್ತು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಆಪತ್ತು ಬಂದಿದೆ ಕಾಂಗ್ರೆಸ್ನಿಂದ, ಅದು ಇಂದಿರಾ ಗಾಂಧಿ ಅವರಿಂದ ಅನ್ನುವಂಥದ್ದನ್ನು ಇಲ್ಲಿ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಬಳಸಿಕೊಂಡು ಇವೆಲ್ಲ ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು. ಛಲವಾದಿ ವಿರೋಧ ಪಕ್ಷದ ಬಿಜೆಪಿಯ ನಾಯಕರಾಗಿರ್ತಕ್ಕಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬೀದರ್ ಜಿಲ್ಲೆಗೆ ಆಗಮಿಸಿ ಈ ಎಲ್ಲ ಪೋಸ್ಟರ್ಗಳನ್ನು ಉದ್ಘಾಟನೆ ಮಾಡಿರುವಂಥದ್ದು. ಆಮೇಲೆ ಬೀದರ್ ನಗರದಲ್ಲಿ ಒಂದು ಮೈಸೂರು ಕ್ರಾಸ್ನಿಂದ ತಾಲೂಕು ಪಂಚಾಯತ್ವರೆಗೆ ಪಾದಯಾತ್ರೆಯನ್ನು ಮಾಡಿಕೊಂಡು ಆಮೇಲೆ ಅಲ್ಲಿ ಗುತ್ತಿಗೆಯನ್ನು ಹಾಕುವಂತಹ ಒಂದು ಪ್ರಯತ್ನ ಕೂಡ ಇವತ್ತು ಮಾಡಿದ್ರು. ಛಲವಾದಿ ನಾರಾಯಣ ಸ್ವಾಮಿ ಅವರು 1975ರ ಒಂದು ದಿನ ಕರಾಳ ರಾತ್ರಿ ಕರಾಳ ದಿನ ಸಂದರ್ಭದಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡಿದ್ರಿ. ಹೀಗಾಗಿ ಇವತ್ತಿನ ಈ ಒಂದು ಮಾಡಿದ್ದೇವೆ. ಕ್ಯಾಮರಾಮನ್ ಕುಮಾರ್ ಜೊತೆ ಸುದ್ದಿ ಸಮಯ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದೊಡ್ಡ ಅಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.